ಮತ್ತೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಡೇಟ್ ಬಂದುಬಿಟ್ಟು ಇವತ್ತು 15 ಮೇ, ಟೈಮು 4:15 ಆಗಿದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಗೋಕರ್ಣ ಹೊರಟಿದ್ವಿ. ಎರಡು ಗಾಡೀಲಿ ಹೋಗ್ತಿರೋದು. ಒಂದು R15 ಇದ್ರೆ, ಆಮೇಲೆ ಇನ್ನೊಂದು ನಂದು ಡ್ಯೂಕು. ಈಗ ಸದ್ಯಕ್ಕೆ ಪೆಟ್ರೋಲು ಇಲ್ಲ ಗಾಡೀಲಿ. ಫಸ್ಟು ಪೆಟ್ರೋಲ್ ರೀಫಿಲ್ ಮಾಡಿಸೋಣ. ಪೆಟ್ರೋಲ್ ಹಾಕಿಸ್ಕೊಂಡು ಫಸ್ಟು ದಾವಣಗೆರೆ ಹೋಗಬೇಕು. ದಾವಣಗೆರೆಯಿಂದ ಇನ್ನೊಂದು ಗಾಡಿ ಜಾಯಿನ್ ಆಗುತ್ತೆ. ಫಸ್ಟು ಪೆಟ್ರೋಲ್ ಹಾಕ್ಸೋಣ ಬರ್ರಿ, ಎಷ್ಟು ಹಿಡಿಯುತ್ತೆ ಏನು ನೋಡೋಣ. ಇದು ನಮ್ಮ ಮಾಮೂಲಿ ಬಂಕು, ಯಾಕೆಂದರೆ ರೆಗ್ಯುಲರ್ ಹಾಕ್ಸೋದಿಲ್ಲ ನಾನು. ಮಲ್ಕೊಂಡಿದ್ದಾರೇನಪ್ಪ ಎಬ್ರಿಸ್ಬೇಕು. ಮಲ್ಕೊಂಡಿದ್ದಾರೆ ಅನ್ಸುತ್ತೆ, ಹೋಗಿ ಎಬ್ರಿಸ್ಬೇಕು. ಎಬ್ರಿಸ್ಬಾ ಹೋಗ. ಸೊ ರೀಫಿಲ್ ಮಾಡಿಸಿದ್ದೀನಿ ಗಾಡಿ. 10.63 ಲೀಟರ್ ಸೀಟ್ಸ್ ಇದೆ. 1100 ರೂಪಾಯಿದು. ಟ್ರಿಪ್ 1 ಟ್ರಿಪ್ 2 ರೀಸೆಟ್ ಹೊಡಿತಿದ್ದೀನಿ. ಟ್ರಿಪ್ 2 ಬಂದುಬಿಟ್ಟು ವಾಪಸ್ ರಿಟರ್ನ್ ಬಂದಾಗ ರೀಸೆಟ್ ಹೊಡಿತೀನಿ, ಯಾಕಂದರೆ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಏನೋ ಗಾಡಿ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಟ್ರಿಪ್ 1 ಬಂದುಬಿಟ್ಟು ಇವತ್ತು ಒಂದು ದಿನದಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅನ್ನೋದಕ್ಕೆ ಗೊತ್ತಾಗೋಕ್ಕೆ. ಶೆಲ್ಲು ಕ್ಲೋಸ್ ಇದೆ ಮೋಸ್ಟ್ಲಿ. ಶೆಲ್ಲಲ್ಲಿ ಏನಾದರೂ ತಗೋಬೇಕಿತ್ತು, ಕ್ಲೋಸ್ ಇದೆ. ಬನ್ನಿ ಇಲ್ಲಿಂದ ಸೀದಾ ದಾವಣಗೆರೆಗೆ ಹೋಗೋಣ. ಅಲ್ಲಿಂದ ನನ್ನ ಫ್ರೆಂಡ್ ಬರ್ತಾರೆ. ಸೊ ಕರ್ಕೊಂಡು ಜೊತೆಗೆ ಫಸ್ಟ್ ಸ್ಪಾಟ್ ಬಂದುಬಿಟ್ಟು ಶಿರ್ಸಿ ಮಾರಿಕಾಂಬಾ ಟೆಂಪಲ್ಲು. ಅಲ್ಲಿಂದ ನೆಕ್ಸ್ಟು ಯಾವ್ಯಾವ ಪ್ಲೇಸಸ್ ಇದಾವಲ್ಲ ಎಲ್ಲ ಕವರ್ ಮಾಡ್ಕೊಂಡು ಹೋಗೋಣ. ಸೊ ಫೈನಲಿ ದಾವಣಗೆರೆ ರೀಚ್ ಆಗಿದ್ದೀವಿ. ಟೈಮ್ 5:40 ಆಗಿದೆ. ದುರ್ಗಾ ಬಿಟ್ಟಾಗ ಒಂದು 4:50 ಆಗಿತ್ತು. ಈಗ ಫಸ್ಟ್ ಅವ್ರ ಮನೆ ಹತ್ರ ಹೋಗಿ, ಯಾಕೋ ಲೆಫ್ಟ್ ಸೈಡಿಂದ ಇಂಡಿಕೇಟರ್ ವರ್ಕ್ ಆಗ್ತಿಲ್ಲ ಹಿಂದ್ಗಡೆದು. ಸೀಟ್ ಓಪನ್ ಮಾಡಿ ಅದೊಂಚೂರು ಕನೆಕ್ಟರ್ ಚೆಕ್ ಮಾಡಬೇಕು. ಆಮೇಲೆ ಅವ್ನ ಗಾಡಿಗೆ ಏನೋ ಕೂಲೆಂಟ್ ಇಲ್ವಂತೆ. ಸೊ ಕೂಲೆಂಟ್ ಒಂದು ಟಾಪ್ ಅಪ್ ಮಾಡಿಕೊಂಡು ಹೊರಡೋದು ಇಲ್ಲಿಂದ. ಆಲ್ರೆಡಿ ಬೆಳಕಾಗಿದೆ. ಸೊ ಲೇಟೇನಾಗಲ್ಲ, ಒಂದು 6:10 ಅಷ್ಟೊತ್ತಿಗೆ ಹೊರಡಬೇಕು ಇಲ್ಲಿಂದ. ನಾನು ಇಂಡಿಕೇಟರ್ ವರ್ಕ್ ಆಗ್ತಿದೆ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಹೆಬ್ಬಾಳ್ ಟೋಲ್ ಹತ್ರ ಟೀ ಕುಡಿಯೋಕ್ಕಂತ ನಿಲ್ಲಿಸ್ತಾ ಗೊತ್ತಾಗಿತ್ತು ಇಂಡಿಕೇಟರ್ ವರ್ಕ್ ಆಗ್ತಿಲ್ಲಪ್ಪ ಅಂತ. ಫಸ್ಟು ಇಂಡಿಕೇಟರ್ ಸರಿ ಮಾಡಬೇಕು. ಇಲ್ಲಿಂದ ಹಾವೇರಿವರೆಗೂ ಹೈವೇ, ಹಾವೇರಿಯಿಂದ ಆ ಕಡೆ ಒಳಗಡೆ ಹೋಗಬೇಕು ಶಿರ್ಸಿ ಕಡೆ. ಸೊ ಹಾವೇರಿವರೆಗೂ ಏನು ಟೆನ್ಷನ್ ಇಲ್ಲ, ಆರಾಮು ಹೈವೇ ಅಲ್ಲ, ಹೊಡಿಬೋದು. ಇಲ್ಲಿಂದ ರೈಟಿಗೆ ತೊಗೊಂಡು ಕೆಳಗಡೆ ಹೋದರೆ ಅವ್ರ ಮನೆ. DCM ಅಲ್ಲಿದೆ. ಸೊ ಇಂಡಿಕೇಟರ್ ಮುಂದೆ ವರ್ಕ್ ಆಗ್ತಿದೆ. ಇಂಡಿಕೇಟರು ಲೆಫ್ಟ್ ಸೈಡಿಂದ ಮುಂದೆ ವರ್ಕ್ ಆಗ್ತೈತೆ, ಹಿಂದೆ ವರ್ಕೇ ಆಗ್ತಿಲ್ಲ. ಅದಕ್ಕೆ ಈಗ ಮತ್ತೆ ಲಗೇಜ್ ಬಿಚ್ಚಿ ಸೀಟ್ ಎತ್ತಿ ವೈರಿಂಗ್ ಚೆಕ್ ಮಾಡಬೇಕು. ಆ ಕೂಲೆಂಟು ಅವ್ನ ಗಾಡಿಗೆ ಹಾಕಬೇಕು. ಬರ್ತಾನಂತ ಒಂದು 10 ನಿಮಿಷ ಅಷ್ಟರಲ್ಲಿ ಇದೊಂದು ಹಾಕ್ಬಿಡೋಣ. ದಾವಣಗೆರೆಯಿಂದ ಹೊರಟಿದ್ದೀವಿ ಈಗ. ನಿನಗೆಲ್ಲ ಕಣ ಸುಮ್ಮನಿರ. ದಾವಣಗೆರೆಯಿಂದ ಈಗ ಹೊರಟಿದ್ದೀವಿ. ಕರೆಕ್ಟ್ ಜಸ್ಟು ಇಲ್ಲಿಂದ ಹರಿಹರ.
ಈ ಕಡೆ ಏನಿಲ್ಲಪ್ಪ. ಸೊ ಇಲ್ಲಿಂದ ಹರಿಹರದಿಂದ ಹಾವೇರಿ. ಹೈವೇಲಿ ಹೋಗಲ್ಲ, ಯಾಕಂದರೆ ಲಾಂಗ್ ಆಗುತ್ತೆ ತುಂಬ ಹೈವೇಲಿ ಹೋದರೆ ಹರಿಹರಕ್ಕೆ. ಸೊ ಹಂಗಾಗಿ ಸಿಟಿ ಒಳಗಡೆಯಿಂದನೇ ಹೋಗ್ತಿದ್ದೀವಿ. ಹಂಗಾಗಿ ಬೆಳಗ್ಗೆನೇ ಅಲ್ಲ, ಟ್ರಾಫಿಕ್ಕು ಏನಿರಲ್ಲ, ಫ್ರೀ ಇರುತ್ತೆ ರೋಡು, ಹೋಗ್ಬಿಡ್ಬೋದು ಪಟ್ಟಣಂಗೆ. ಒಂದು ಕೂಲೆಂಟ್ ಹಾಕೋಣ ಅಂದರೆ ಕೂಲೆಂಟ್ ಕಂಟೈನರ್ ಮೌತ್ ಇದೆಯಲ್ಲ, ತುಂಬ ಒಳಗಡೆ ಇದೆ. ಫೇರಿಂಗ್ ಬಿಚ್ಕೋಬೇಕು, ಅವೆಲ್ಲ ರೋದನೆ ಈಗ. ಅದಕ್ಕೆ ಯಾವಾಗಾದರೂ ಹಾಕಿದ್ರೆ ಆಯಿತು ಮುಂದೆ, ಇಲ್ಲ ಎಲ್ಲಾದರೂ ಗ್ಯಾರೇಜಲ್ಲಿ ಒಂದು ಪೈಪ್ ಇಸ್ಕೊಂಡು ಹಾಕಿದ್ರೆ ಆಯಿತು ಅಂತ ಸುಮ್ಮನೆ ಆದ್ವಿ. ಆಮೇಲೆ ಇಂಡಿಕೇಟರು ವರ್ಕ್ ಆಗ್ತಿದೆ ಈಗ. ಒಂದು ಕನೆಕ್ಟರ್ ಲೂಸ್ ಇದ್ದು ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿಂದ ಸೀದಾ ಹರಿಹರದಿಂದ ಹಾವೇರಿ. ಈಗ ಹಾವೇರಿ ಹೋಗಿ ಹಾವೇರಿಯಿಂದ ಒಳಗಡೆ ಶಿರ್ಸಿಗೆ ತಗೋಬೇಕು. ಇದು ಹೊಸದಾಗೆ ಆಗ್ತಿರೋ KSRTC ಬಸ್ ಸ್ಟ್ಯಾಂಡು ದಾವಣಗೆರೆದು. ಅದು ಏನೇನು ಮಾಡ್ತಾನೋ ಏನೋ ಒಳಗಡೆ, ದೇವ್ರಣೆಗೂ ನನಗಂತೂ ಗೊತ್ತಿಲ್ಲ. ಗುರು ಕಟ್ತವನೇ ಸುಮ್ಮನೆ ಈಗ ಒಂದು 3 ವರ್ಷದಿಂದ ಅದು. ಆಮೇಲೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕೂಡ ರೆಡಿ ಆಗಿದೆ ಆಲ್ರೆಡಿ, ಬಟ್ ಇನಾಗ್ರೇಷನ್ ಆಗಿಲ್ಲ ಅದಿನ್ನು. ಹರಿಹರ ಬಿಟ್ಟು ಹಾವೇರಿ ಹೈವೇ ಹತ್ತಿದ್ದೀವಿ. ಸೊ ಇಲ್ಲಿಂದ ಮುಂದೆ ಹೋಗಿ ಲೆಫ್ಟಿಗೆ ತೊಗೋಬೇಕು ರಾಣೆಬೆನ್ನೂರಿಂದ ಒಳಗಡೆ. ಸೊ ಅಂದರೆ ರಾಣೆಬೆನ್ನೂರು ಟಚ್ ಆಗಲ್ಲ, ಅದಕ್ಕಿಂತ ಹಿಂದೆನೇ ಲೆಫ್ಟಿಗೆ ತೊಗೊಂಡು ಒಳಗಡೆಯಿಂದ ಹೋಗೋದು. ಒಂದು 115 ಕಿಲೋಮೀಟ್ರ್ ಇದೆ. ಏನಿಲ್ಲ ಅಂದರೂ ಒಂದು 9 ಗಂಟೆಗೆ ರೀಚ್ ಆಗ್ತೀವಿ. ಅಲ್ಲಿ ಟೆಂಪಲಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಬೇರೆ ಕಡೆ. ಚೆನ್ನಾಗಿ ಕಾಣ್ತೈತೆ ಅಂತ ಕೇಳಿದ್ರೆ ಏನು ಮಳೆ ಮೋಡ ಆಗಿದೆ ಫ್ರೆಂಡ್ಸ್, ಆದರೆ ಮಳೆ ಬರ್ತಾ ಇಲ್ಲ. ಮಳೆ ಬರೋದನ್ನ ನಾವು ಕಾಯ್ತಿದ್ದೀವಿ. ಜೋರಾಗಿ ಬರಲಿಲ್ಲ ಅಂದ್ರು ಅನ್ಯಾನ್ಯ ಉದುರಿದ್ರು ಎಲ್ಲಾದರೂ ಬಾಯ್ಸಿಗೆ ಟೀ ಕುಡಿಯೋಕ್ಕಂತ ನಿಲ್ಸೋಣ ಬರ್ರಿ, ಕೈ ನಡುಕ್ತಿದ್ದಾವೆ ನಿಲ್ಸಪ್ಪ ಅಂತಂದ್ರು. ಎಲ್ಲಾದರೂ ಒಂದು ಹತ್ರ ನಿಲ್ಲಿಸ್ಬೇಕು. ಇವು ಟೈರ್ ವೀಕ್ ಇತ್ತು, ಅದು ಪಂಚರ್ ಆಗಿಬಿಟ್ಟಿದೆ. ಅಲ್ಲಿಗೂ 3 ಪಂಚರ್ ಹಾಕಿದೆ, ನೋಡೋಣ ನಿಲ್ಲುತ್ತೇನೋ ಅಂತ. ನಿಲ್ತಿಲ್ಲ. ಅದಕ್ಕೆ ಮುಂದೆ ಎಲ್ಲ ಪಂಚರ್ ಅಂಗಡಿ ಇದೆ ಅಂತೆ, ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡು ಶಿರ್ಸಿವರೆಗೂ ಹೋದರೆ ಅಲ್ಲಿ ಒಂದು ಟೈರ್ ಹಾಕಿಸ್ಕೋಬೇಕು. ಅದಕ್ಕೆ ಫಸ್ಟು ಏನೇನಾಗುತ್ತೋ ಏನೋ ಕಥೆ ಏನೋ ಗೊತ್ತಿಲ್ಲ. 8:15 ಈಗ ಟೈಮು. ನೋಡೋಣ, ಯಾವುದಾದ್ರೂ ಒಂದು ಸೆಕೆಂಡ್ಸಿಗೆ ಶಿರ್ಸಿಲಿ ಟೈರ್ ಸಿಕ್ಕರೆ ಫಸ್ಟ್ ಒಂದು ಟೈರ್ ಹಾಕಿಸ್ಬಿಟ್ರೆ ಅದಕ್ಕೆ ಟೆನ್ಷನ್ ಇರೋಲ್ಲ. ಮುಂದೆದಿದೆ, ಹಿಂದೆದು ಭಾಳ ಬೇರೋಟ್ ಆಗಿಬಿಟ್ಟಿದೆ. ಅವನು ನೋಡ್ಕೊಂಡಿಲ್ಲ. ಇಲ್ಲೇ ಎಲ್ಲೋ ಐತಂತೆ ಪಂಚರ್ ಅಂಗಡಿ, ನೋಡೋಣ, ಇಲ್ಲಿ ಕೇಳೋಣ. ಅಲ್ಲೈತ್ ಬಾ, ಇಲ್ಲಿ ಪಂಚರ್ ಅಂಗಡಿ ಐತೆ, ಕೇಳ್ತೀವಿ. ಇಲ್ಲಿದ್ರೆ ಸರಿ, ಇಲ್ಲ ಅಂದರೆ ಶಿರ್ಸಿಗೆ ಹೊಡಿಬೇಕಷ್ಟೆ. ಹೀಗೆ ಕತ್ರಿ ಪಂಚರ್ ಹಾಕಿದ್ರು ನಿಲ್ಲಲ್ವಂತೆ, ಅದು ಪಂಚರು ತುಂಬ ಹೋಗಿದೆ. ಏನಿಲ್ಲ ಅಂದರೂ 1 ಇಂಚ್ ಮೇಲೆ ಹೋಗಿದೆ ಅದು. ಅದಕ್ಕೆ ಆನ್ವಟ್ಟಿಲಿ ಟೈರ್ ಸಿಗುತ್ತೆ ಅಂತ ಅಂದರು. ಸೊ ಆನ್ವಟ್ಟಿಗೆ ಹೋಗಿ ಟೈರ್ ಸಿಕ್ಕರೆ ತೊಗೊಂಬಂದು ಟೈರ್ ಹಾಕಿಸ್ಕೊಂಡು ಹೋಗ್ತೀವಿ. ಶಿರ್ಸಿಗೆ ಹೋಗೋಕ್ಕೆ ತುಂಬ ಲಾಂಗ್ ಆಗುತ್ತೆ ಗುರು. ಈಗ 40 ಕಿಲೋಮೀಟ್ರ್ ಅದೇ ಟೈರಲ್ಲಿ ಹೊಡಿಬೇಕಂದ್ರೆ ಅಲಾಯ್ ವೀಲ್ ಸುಮ್ಮನೆ ಹಾಳಾಗ್ತವೆ ಗಾಡಿ. ಅದಕ್ಕೆ ಈಗ ಆನ್ವಟ್ಟಿಗೆ ಹೋಗಿ ಅಲ್ಲಿ ಟೈರ್ ತೊಗೊಂಡು ಬರಬೇಕು. ಅದಕ್ಕೆ ಹೊರಟಿದ್ದೀನಿ. ನಮ್ಮ ಪುಣ್ಯಕ್ಕೆ ಯಾವುದಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ ಟೈರ್ ಸಿಕ್ಕರೆ ಸಾಕಪ್ಪ.
ಪ್ಲೇಸ್ ಮಿಸ್ ಆದರೂ ಪರವಾಗಿಲ್ಲ, ಸೇಫಾಗಿ ಹೋಗೋದು ಇಂಪಾರ್ಟೆಂಟು. ಮತ್ತೆ ಸೆಂಟ್ರಲ್ಲಿ ಎಲ್ಲಾದರೂ ಏನಾದರೂ ಆಯಿತು ಅಂದರೆ ಬಜೆಟ್ ಎಲ್ಲ ಈಗೇನೋ ಊರ ಹತ್ರ ಆಯಿತು, ಓಕೆ ಮ್ಯಾನೇಜ್ ಮಾಡ್ತೀವಿ. ಬಟ್ ಅದೇ ಎಲ್ಲಾದರೂ ದೂರ ಎಲ್ಲೂ ಊರಿಲ್ಲದ ಕಡೆ ಆಗಿದ್ದಿದ್ರೆ ಕಷ್ಟ ಇತ್ತು ಸ್ವಲ್ಪ. ಇದ್ದೀವಿ ಬಟ್ ಇನ್ನೂ ಟೈಮು 8:15. ಎಲ್ಲ ಶಾಪು ಕ್ಲೋಸ್ ಇದ್ದಾವೆ. ಹುಡುಕ್ಬೇಕಿಲ್ಲಿ ಯಾವುದಾದ್ರೂ. ಮುಂದೆ ಶಿವಮೊಗ್ಗ ಲೈನಲ್ಲಿ ಯಾವುದೋ ಇದೆ ಅಂತಂದರು. ಅದೇನು ಗುರು, ಲೆಫ್ಟ್ ಸೈಡಿನ ಟೈರ್ ಬೋರ್ಡ್ ಆಗೈತದು. ಟೈರ್ ಅಂಗಡಿ ಹುಡುಕ್ಬೇಕಲ್ಲ ಗುರು, ಈಗ ಹುಡುಕೋದಿರೋದು. ಬಟ್ ಇಲ್ಲಿ ಟೈರ್ ಸಿಕ್ಕಿಲ್ಲ, ಹಂಗಾಗಿ ಈಗ ಶಿರ್ಸಿಗೆ ಹೊರಟಿದ್ದೀವಿ. ಅವನು ಒಬ್ಬನೇ ಹೋಗ್ತಿದ್ದಾನೆ, ನಾವು ಟ್ರಿಪ್ಸ್ ಹೋಗ್ತಿದ್ದೀವಿ ಅಷ್ಟೇ ಬೈಕಲ್ಲಿ. ನನ್ನ ಡ್ಯೂಕಲ್ಲಿ ಅವನು ಒಬ್ಬನೇ ಹೋಗ್ತಿದ್ದಾನೆ, ಇಲ್ಲಾಂದರೆ ಸುಮ್ಮನೆ ಅಲಾಯ್ ಬೆಂಡ್ ಆಗುತ್ತೆ. ಅಲ್ಲೇ ಒಂಚೂರು ಬೆಂಡ್ ಆಗಿದೆ, ಅದೆಲ್ಲಿ ಹೊಡ್ತಾ ಬಿತ್ತೇನೋ ಗೊತ್ತಿಲ್ಲ. ಅದಕ್ಕೆ ಅವನೊಬ್ಬನೇ ಹೋಗಿ ನಾವು ಟ್ರಿಪ್ಸ್ ಹೋಗ್ತಿದ್ದೀವಿ. ಬಸ್ಸಿಗೆ ಹೋಗೋಣ ಅಂತಂದರೆ ಇಲ್ಲಿ ಡೈರೆಕ್ಟ್ ಬಸ್ ಇಲ್ಲವಂತೆ ಶಿರ್ಸಿಗೆ. ಹಂಗಾಗಿ ಫಸ್ಟು ಶಿರ್ಸಿಗೆ ಹೋಗಿ ಟೈರ್ ಹಾಕಿಸ್ಬೇಕು. ಅದಕ್ಕೆ ರೋಡ್ ಮಾತ್ರ ಕಿತ್ತೋಗಿದೆ ಗುರು. One eternity later. ಸ್ಟ್ಯಾಂಡ್ ಹಾಕಿನ್ಬಿಡು. ಸ್ಟ್ಯಾಂಡ್ ಹಾಕಿದ್ದೀನಿ ಅದಕ್ಕೆ ಸ್ಟ್ಯಾಂಡ್ ಹಾಕಿದ್ದೀನಿ ಅಣ್ಣ. ಫೈನಲಿ ಟೈರ್ ಹಾಕ್ಸಿದ್ವಿ ಗುರು. C18 ಯಾವುದೋ ಒಂದು ಸಿಕ್ತು, 140, 60 or 17 ಸೈಜು. ಅದನ್ನೇ ಹಾಕ್ಸಿದ್ದೀವಿ. 3700 ಏನೋ ತೊಗೊಂಡ್ರು. ಅಲ್ಲ ಸಾರಿ, 3200 ಟೈರ್ ಆಯಿತು. ಅದರಲ್ಲಿ 150 ಫಿಟ್ಟಿಂಗು. ಸೊ ಅಲ್ಲಿಗೆ 3350 ರೂಪಾಯಿ ಆಯಿತು. ಈಗ ನೆಕ್ಸ್ಟ್ ಶಿರ್ಸಿ ಕಡೆ ಹೊರಟಿದ್ದೀವಿ. ಟೈಮ್ ಅಲ್ಲೇ 12 ಗಂಟೆ ಆಗಿದೆ. ಇಲ್ಲೇ ವೇಸ್ಟ್ ಆಯಿತು ಟೈಮು ತುಂಬ. ಬಟ್ ಏನು ಮಾಡೋಕ್ಕಾಗುತ್ತೆ, ಇದ್ದಾವೆ ಅವೆಲ್ಲ. ಸೊ ಈಗ ದೇವಸ್ಥಾನದಲ್ಲಿ ಒಳಗೇನು ಹೋಗಲ್ಲ ದರ್ಶನಕ್ಕೆ, ಹೊರಗಿಂದನೇ ಕೈ ಮುಕ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗೋದು. ಈ ವಿಡಿಯೋಲಿ ಇಷ್ಟೇ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.